ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಪರಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 185ರಲ್ಲಿ 3 ಎಕರೆ 24 ಗುಂಟೆ ಸರ್ಕಾರಿ ಸ್ಮಶಾನದ ಸ್ಥಳವಿದ್ದು ಈ ಜಾಗದಲ್ಲಿ ಅಭಿವೃದ್ಧಿ ಪಡಿಸುತ್ತೇವೆ ಎಂದು ಹೇಳಿ ಕಾಜಿಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿನ ಮಣ್ಣನ್ನ ಮಾರಿಕೊಳ್ಳುತ್ತಿದ್ದಾರೆ. ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಪರಮನಹಳ್ಳಿ ಗ್ರಾಮದ ಶಿಲ್ಪಾ ಅವರು ಆರೋಪಿಸಿದ್ದಾರೆ. ಸರ್, ಇದು ಪರಮನಹಳ್ಳಿ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಸರ್. ಇಲ್ಲಿ ಇದು ಬಂದು ಕೆರೆ ಇದಕ್ಕೆ ಸೇರಿದ್ದು ಸರ್, ಸ್ಮಶಾನಕ್ಕೆ ಸೇರಿದ ಜಾಗ ಇದು. ಈ ಸ್ಮಶಾನಕ್ಕೆ ಸೇರಿದ ಜಾಗದಲ್ಲಿ ಆರ್ಡರ್ ತೊಗೊಂಡಿದ್ದಾರೆ. ಏನು PDO ಇಂದ ಆರ್ಡರ್ ಬಂದಿದೆ ನಮಗೆ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಮಣ್ಣು ತುಂಬ್ತಿದ್ದಾರೆ. ನಾನು ತುಂಬ ಅಬ್ಜೆಕ್ಷನ್ ಮಾಡಿದೆ ಸರ್. ನಿನ್ನೆ ನೈಟಿಂದ ತುಂಬ ನಾನು ಪೊಲೀಸ್ ಅವ್ರನ್ನ ಕರೆಸಿದೆ, 112 ಹೋದೆ, ತುಂಬ ಹೋರಾಡಿದೆ. ನನಗೆ ಯಾವುದೋ ಎಲ್ಲೂ ನ್ಯಾಯ ಸಿಗ್ತಿಲ್ಲ ಸರ್. ನನಗೆ ಅವರು ಬಂದರು, ಅವ್ರು ನಿಲ್ಸ್ಬಿಟ್ಟು ಹೋದ ತಕ್ಷಣ ಮತ್ತೆ ಶುರು ಮಾಡಿದ್ರು. ಇಡೀ ರಾತ್ರಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ಮಣ್ಣು ತೆಗೆದು ಬೇಡ, ಬೆಳಗ್ಗೆ ಬನ್ನಿ, ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ತೊಗೊಂಬನ್ನಿ, ನಾವು ರೆಡಿ ಇದ್ದೀರಿ, ನಾನು ನಿಮಗೆ ಬಂದರೆ ಹೋಗ್ಬೋದು ಅಂತ. ಇವತ್ತು ಬೆಳಗ್ಗೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, FIR ಮಾಡಿದ್ದೀನಿ. ನನಗೆ ಇವಾಗೂ ಯಾರೂ ಸಪೋರ್ಟ್ ಬಂದಿಲ್ಲ ಸರ್. ನಾನು ಏನು ಮಾಡಬೇಕು? ನನಗೆ ಯಾವ ರೀತಿ ನ್ಯಾಯ ಕೊಡ್ಬೇಕು? ನೋಡಿ ಸರ್, ಜಾಗ ಹೇಗಿದೆ ಅಂತ ನೀವೇ ಒಂದ್ಸತಿ ಕವರ್ ಮಾಡಿ ನೋಡಿ ಸರ್. ಎಲ್ಲನೂ ಇಲ್ಲಿ ಮಳೆ ಬಂದರೆ ನೀರೆಲ್ಲ ಬಂದು ತುಂಬಿಕೊಳ್ಳುತ್ತೆ. ನನ್ನ ಹಸು ಫಾರ್ಮ್ ನೋಡಿ, ಎಷ್ಟು ಹಸು ಇದೆ ಅಂತ. ಏನು ಒಂದು ಹಸು ಇದೆಯಾ, 2 ಹಸು ಇದೆಯಾ? ಸರಿ, ನಾನು ತೊಗೊಂಡು ಒಟ್ಟೋಗೋಣ ಬೇರೆ ಪಕ್ಕ ಇದರಲ್ಲಿ ಅಂತ ಹೇಳೋದಕ್ಕೆ ನಾನು ಹೆಂಗೆ ನ್ಯಾಯ ಕೊಡಿಸ್ತೀರಾ ನಿಮಗೆ ಸೇರಿದ್ದು ಸರ್. ನನಗೆ ಪಂಚಾಯತಿಯಿಂದ ಯಾವ ಪರ್ಮಿಷನ್ ಅವ್ರಿಗೆ ಸಿಗಲ್ಲ. POD ನಿಮಗೆ ಲೆಟರ್ ಕೊಟ್ಟಿದ್ದೀನಿ ನಾನು, ನೋಡಿ. ಅವ್ರು ಏನು ಹೇಳಿದ್ದಾರೆ, ಇಲ್ಲಿ ಗಿಡ ಮರ ಇದೆ, ಇದನ್ನು ಕ್ಲೀನ್ ಮಾಡಿಸ್ತೀರಿ, ಸ್ಮಶಾನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿನ ಸರ್ ಸ್ಮಶಾನ ಅಭಿವೃದ್ಧಿ ಮಾಡೋದು? ಹೇಳಿ ನೀವೇನೇ, ಈ ರೀತಿ ಸ್ಮಶಾನ ಅಭಿವೃದ್ಧಿ ಮಾಡ್ತಾರ ಎಲ್ಲಾದ್ರೂ ಅಂತ ನೀವು ನೋಡಿದ್ರಲ್ಲ. ಅಲ್ಲ, ಒಂದು ನನ್ನ ಸಪೋರ್ಟಿಗೆ ಯಾರು ಬರ್ತಿಲ್ಲಲ್ಲ, ಯಾಕೆ? ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, FIR ಮಾಡಿದ್ದೀನಿ, ಯಾರು ಬರ್ತಿಲ್ಲಲ್ಲ. ನಾನು ಅದು ಕಾರಣ ಬೇಕು. ಇಷ್ಟೇನಾ ಇದು ಅಂತ ಪ್ರಭುತ್ವ ಅಂತ? ನಮ್ಮ ಪ್ರಭುತ್ವ ಇಷ್ಟೇನಾ? ಒಂದು ಸಾಮಾನ್ಯವ್ರಿಗೆ ಏನೋ ಬೆಲೆನೇ ಇಲ್ವಾ? NH ರೋಡ್ ಹೋಗ್ತಿದೆ, ಅದು NH ಫುಲ್ ಸಪ್ಲೈ ಮಾಡ್ತಿದ್ದಾರೆ. ಅಲ್ಲಿ ತೋರಿಸ್ತೀನಿ ನಡೀರಿ ಸರ್. ಕೆರೆಯಲ್ಲಿ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಎಷ್ಟು ಆಳ ತೆಗಿಯಕ್ಕೆ ನಿಮಗೆ ಕೊಟ್ಟಿದ್ದಾರೆ, ಆದರೂ ನೀವು ತೆಗೆದ್ರಿ. ನಾನು ಸುಮ್ಮನೆ ಇದ್ದೆ. ನಿಮಗೆ ಇಲ್ಲಿ ನನಗೆ ತೊಂದರೆ ಕೊಡ್ತಿದ್ದೀರಾ. ನೀವು ತೊಂದರೆ ಕೊಡ್ತಿರೋದಕ್ಕೋಸ್ಕರ ನಾನು ನಿಮಗೆ ಕರೆಸಿ ನಾನು ನಿಮಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ. ಜನರಿಗೆ ಇರೋ ಜಾಗ ಸರ್, ಸತ್ರ ಇಲ್ಲಿ ತಂದು ಉಳೋದಕ್ಕೋಸ್ಕರ ಜಾಗ ಇಟ್ಕೊಂಡಿದ್ದೀರಿ. ನಮಗೆ ಉಳಕ್ಕೂ ಜಾಗ ಇಲ್ದಿದ್ದಂಗೆ ಈ ರೀತಿ ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅವರು ನನಗೆ ಗೊತ್ತಾಗ್ತಿಲ್ಲ ಸರ್. ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ಒಬ್ಬ ಅಧಿಕಾರಿನೂ ಬರಲಿಲ್ಲ ಸರ್. ನಿನ್ನೆಯಿಂದ ಹೋರಾಡ್ತಿದ್ದೀನಿ ನಾನು ಒಬ್ಬಳೇನೆ. ಯಾವ ಒಬ್ಬ ಅಧಿಕಾರಿನೂ ಬರಲಿಲ್ಲ, ಯಾರೂ ಇಲ್ಲ ಸರ್. ನಿನ್ನೆ ಬಂದಿದ್ರು, ನಾನು ನಿಲ್ಲಾಕಿದ್ನಲ್ವ ಗಾಡಿ, ನೈಟ್ ನಿಲ್ಲಿಸಿದೆ ಗಾಡಿ. ತುಂಬಬೇಡಿ, ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ನನಗೆ ಸಬ್ಮಿಟ್ ಮಾಡಿ, ನಿಮ್ಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ನನಗೆ ಬೇಕು ಅದು ಅಂತ ನಾನು ನಿಲ್ಲಿಸಿದ್ದೆ ಗಾಡಿ. ಅವ್ರು ಏನು ಮಾಡಿದ್ದಾರೆ, ಅವರು ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ, ನಿಮ್ಮ ಗಾಡಿ ನಿಲ್ಲಿಸಿದ್ದಾರೆ, ದೌರ್ಜನ್ಯ ನಡೆಸ್ತಿದ್ದಾರೆ ಅಂತ. ಅವ್ರು ಬಂದು ಸ್ಪಾಟಲ್ಲಿ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಅವರೇನೇ ನಮಗೆ ಅವ್ರಿಗೆ ಏನು ಅಥಾರಿಟಿ ಬಂದಿರುತ್ತೋ ಅವ್ರನ್ನ ಮಾಡಬೇಡಿ, ಇದು ನೀವು ಇಷ್ಟೊತ್ತಲ್ಲಿ ಓಡಾಡಬೇಡಿ ಅಮ್ಮ, ಅವ್ರಿಗೆ ಎಲ್ಲ ಪರ್ಮಿಷನ್ಸ್ ಇದೆ, ಹಂಗೆ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಏನು ಪರ್ಮಿಷನ್ ಇದೆ ಅಂತ ಅವ್ರಿಗೆ ನನಗೆ ತೋರಿಸ್ಬೇಕು ಸರ್. ಅವ್ರು ಯಾವ ಅಥಾರಿಟಿ ಯಾರು ಕೊಟ್ಟಿದ್ದಾರೆ ಅವ್ರ ಅಥಾರಿಟಿ ಇದನ್ನು ಮಾಡೋದಕ್ಕೆ ಅನ್ನೋದಕ್ಕೆ ನನಗೆ ಬೇಕು ಸರ್. ನನಗೆ ನಿನ್ನೆಯಿಂದ ಸರ್ ನಡೆದಿರೋದು, ನಿನ್ನೆ ಸ್ಟಾರ್ಟ್ ಮಾಡಿರೋದು. ತುಂಬ ಹೋರಾಡ್ತಿದ್ದೀನಿ. ಅಷ್ಟರೊಳಗಡೆ ನೀವೇ ಕಣ್ಣಾರ ನೋಡ್ತಿದ್ದೀರಲ್ಲ, ನಾನು ಇಷ್ಟು ಹೋರಾಡಿನ ಪ್ರಯೋಜನ ಇಲ್ದಿರಾಗುತ್ತೆ. ಮುಗಿಸ್ತಾರೆ ಸರ್ ಇದನ್ನು. ಮಗು ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಎಲ್ಲಿ ಒಬ್ಬರು ಬರಲಿಲ್ಲ ಸರ್, ಒಬ್ಬರು ಸ್ಪಾಟಿಗೆ ಬರಲಿಲ್ಲ, ಯಾರೂ ಇಲ್ಲ ಸರ್ ಸ್ಪಾಟಲ್ಲಿ. ನಿಮ್ಮ ಹೆಸರು? ಶಿಲ್ಪಾ ಅಂತ ಸರ್ ನನ್ನ ಹೆಸರು. ನಾನು ಒಬ್ಬ ಪ್ರೊಪ್ರೇಟರ್ ಸರ್, ಕೃಷಿ ಡೈರಿ ಫಾರ್ಮ್ ಅಂತ ನಡೆಸ್ತಿದ್ದೀನಿ ಸರ್. ನಾಟಿ ಹಸುವಿನ ಫಾರ್ಮ್ ನಡೆಸ್ತಾ ಇದ್ದೀನಿ. ನಾನು ಎಲ್ಲ ರೈತರಿಗೆ ಒಳ್ಳೇದಾಗಬೇಕು, ಒಂದು ಸಮಾಜಕ್ಕೆ ಒಳ್ಳೆ ಹಾಲು ಕೊಡಬೇಕು, ಎಲ್ಲ ಮಕ್ಕಳಿದ್ದಾರೆ, ಪ್ರತಿಯೊಂದು ಎಲ್ಲ ಇದರಲ್ಲೇ ಸಿಗ್ತಿದೆ. ಸೊ ನಾನು ಒಂದು ಹೋರಾಡ್ತಿದ್ದೀನಿ ಸರ್, ರೈತರ ಪರವಾಗಿ ನಾನು ಹೋರಾಡ್ತಿದ್ದೀನಿ. ರೈತರಿಗೂ ಒಂದು ಇದಾಗಬೇಕು, ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಇದರಿಂದ ನಾನು ಹೋರಾಡ್ತಿದ್ದೀನಿ. ನನಗೆ ಇಷ್ಟು ತೊಂದರೆ ಕೊಡ್ತಿದ್ದಾರೆ. ಹೈಯರ್ ಅಥಾರಿಟೀಸ್ಗೆ ನಾನು ಹೋಗಬೇಕು ಸರ್. ನೆಕ್ಸ್ಟ್ ನನಗೆ ಎಲ್ಲಿ ನ್ಯಾಯ ಸಿಗುತ್ತೋ ನ್ಯಾಯ ಸಿಗೋ ತನಕ ನಾನು ಹೋರಾಡ್ತೀನಿ ಸರ್. ನನಗೆ ಎಷ್ಟು ರೈತರ ಸಂಘ ಇದೆಯೋ ಪ್ರತಿಯೊಬ್ಬರ ಹತ್ರ ನಾನು ಹೆಲ್ಪ್ ಕೇಳ್ತೀನಿ. ಯಾರು ನನಗೆ ಸಪೋರ್ಟ್ ಮಾಡ್ತಾರೆ, ಯಾರು ಬರ್ತಾರೋ ನಾನು ಅವರು ಸಿಕ್ ದ ಹೆಲ್ಪ್ ಫ್ರಮ್ ದೆಮ್ ಸರ್. ಇನ್ನು ಈ ಸಂಬಂಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮನಹಳ್ಳಿ ರಾಮಣ್ಣನವರು ಆರೋಪಕ್ಕೆ ಪ್ರತ್ಯಾರೋಪ ಮಾಡಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಅಥವಾ ಸ್ಥಳೀಯ ಮುಖಂಡರಾಗಲಿ ಯಾವುದೇ ರೀತಿಯಲ್ಲಿ ಅವ್ಯವಹಾರ ಅಥವಾ ಮಣ್ಣು ಮಾರಾಟವಾಗಲಿ ಮಾಡುತ್ತಿಲ್ಲ. ಬದಲಿಗೆ ಈ ಸ್ಮಶಾನ ಗಟ್ಟು ಕಲ್ಲುಗಳಿಂದ ಕೂಡಿದ್ದು 3 ಅಡಿ ಗುಂಡಿ ತೆಗೆಯಬೇಕಾದ್ರೆ ಇಡೀ ದಿನವೆಲ್ಲ ಅಗಿದರೂ ಆಗುತ್ತಿಲ್ಲ. ಅಂತಹ ಗಟ್ಟು ಕಲ್ಲು ಮುಳ್ಳುಗಳಿಂದ ಕೂಡಿದೆ. ಇಲ್ಲಿ ಸವರ್ಣೀಯರು
ಸತ್ತರೆ ಹೂಳಲು ಜಾಗವಿಲ್ಲ. ಆದ್ದರಿಂದ ಈ ಜಾಗದಲ್ಲಿರುವ ಗಟ್ಟು ಕಲ್ಲು ಮುಳ್ಳುಗಳನ್ನು ತೆಗೆದು ಆ ಜಾಗಕ್ಕೆ ಶುದ್ಧವಾದ ಮಣ್ಣು ತುಂಬಿಸಿ ಸ್ಮಶಾನವನ್ನ ಅಭಿವೃದ್ಧಿಪಡಿಸಿ ತಾಲೂಕಿನಲ್ಲಿಯೇ ಮಾದರಿ ಪಂಚಾಯಿತಿ ಹಾಗೂ ಮಾದರಿ ಸ್ಮಶಾನ ಮಾಡುವ ಉದ್ದೇಶದಿಂದ ಈ ಕೆಲಸಕ್ಕೆ ಮುಂದಾಗಿದ್ದೇವೆ. ಈಗಾಗಲೇ 3 ಎಕರೆ 24 ಗುಂಟೆ ಸ್ಮಶಾನವನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನ ಸರ್ವೆ ಮಾಡಿಸಿ ಕಾಂಪೌಂಡ್ ಫಿಕ್ಸ್ ಮಾಡಿ ಖಾಸಗಿ ಕಂಪನಿಗೆ ಈಗಿನ ಸ್ಮಶಾನ ಜಾಗದಲ್ಲಿರುವ ಗಟ್ಟು ಮಣ್ಣನ್ನ ತೆಗೆದು ಕೆಂಪು ಮಣ್ಣನ್ನ ಹಾಕಿಸಿ ಸ್ವಚ್ಛಗೊಳಿಸಿ ಸಮತಟ್ಟು ಮಾಡಿಸಿ ಸತ್ತ ನಂತರ ಇದೇ ಸ್ಥಳದಲ್ಲಿ ಶವ ಸಂಸ್ಕಾರ ಮಾಡಲು ಸ್ಮಶಾನ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್, ಇಲ್ಲಿ ಆರೋಪಿಗಳು ಅನ್ನೋದು ಏನೂ ಇಲ್ಲ. ಇಲ್ಲಿ ಗ್ರಾಮಸ್ಥರು ಎಲ್ಲನೂ ನಮಗೆ ಸೈನ್ ಹಾಕಿ ಮಶಾನ ಅಭಿವೃದ್ಧಿ ಮಾಡಿಕೊಡ್ರಿ, ನಾವು ಉಣಕ್ಕೆ ಜಾಗ ಇಲ್ಲ, ನಾವೆಲ್ಲ ಕೆರೆಗೆ ಉಣ್ತಾ ಇದ್ದೀರಿ, ನಮಗೆ ಮಶಾನನೇ ಇಲ್ಲ, ನಮ್ಮದು ಮಶಾನ 3 ಎಕರೆ 24 ಗುಂಟೆ ಜಮೀನು ಇರೋದರಿಂದ ನಮ್ಗೆ ಅದನ್ನ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟ್ ಆದವ್ರು ನನಗೆ ಮಾಹಿತಿ ಬಂತು. ಕೇಳಿದರು ನಮ್ಮ ಪಂಚಾಯತಿಗೆ ಅರ್ಜಿನೂ ಕೊಟ್ಟರು. ಅರ್ಜಿ ಕೊಟ್ಟಾಗ ನಾವೇನು ಮಾಡಿದ್ವಿ, ಏನು ಮಾಡೋದು, ಈ ಗುಟ್ಟನ್ನು ಯಾರು ಕೀಳ್ತಾರೆ, ಯಾರು ಎತ್ಕೊಂಡು ಹೋಗ್ತಾರೆ, ಯಾರಿಗೆ ಬೇಕಾಗಿದೆ, ಯಾರು ಹೋಗಲ್ಲ, ಏನು ಮಾಡೋದು, ಇಲ್ಲಿ ಹೆಣ ಉಣಕ್ಕೂ ಆಗಲ್ಲ, ಅಗಿಯೋಕ್ಕೂ ಆಗಲ್ಲ, ನೀನು 10 ದಿನ ಬಿಟ್ಟರು ಒಂದು ಗುಣಿ ಹೊಡೆಯೋಕ್ಕಾಗಲ್ಲ. ಯೋಚನೆ ಮಾಡ್ಕೊಂಡಿದ್ರಿ ಏನು ಮಾಡೋದು ಅಂತ. ಆವಾಗ ಏನು ಮಾಡಿದ್ರು, ಈ ಹೈವೇವರು ಹಿಂಗೆ ಪರಿಚಯ ಆದರು. ಏನಪ್ಪ ಈ ಜಲ್ಲಿ ಎತ್ಕೊಂಡು ನಮ್ಗೆ ಮುಚ್ಕೊಡ್ತೀವಿ ಅಂತ ಕೇಳಿದ್ರಿ. ಅವ್ರು ಇದ್ಕೊಂಡು ಅಣ್ಣ ಇದು ಆಗಲ್ಲ ಕಷ್ಟ ಅಂತಂದರು. ಏನು ಮಾಡೋದು ಏನೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲ ಅನುಕೂಲಗಳು ಮಾಡಿಕೊಡ್ತೀರಿ ನಿಮ್ಗೆ, ನೋಡಿ ಇದನ್ನು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ಕೆ ರಿಕ್ವೆಸ್ಟ್ ಮಾಡಿ ಕೇಳಿಕೊಳ್ಳೋದು. ಆಯಿತು, ಏನು ತೊಂದರೆ ಬರ್ದಂಗೆ ಇದು ಮಾಡ್ಕೊಳ್ರಿ, ನಾವು ಎತ್ಕೊಂಡು ನಿಮ್ಗೆ ಮಣ್ಣು ನೋಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಎತ್ತಿರಪ್ಪ ಅಂತ ಹೇಳಿದಾಗ ಅದು ಗೊತ್ತಿಲ್ಲ, ಅವ್ರು ಯಾಕೆ ಬಂದು ಅಡ್ಡ ಹಾಕ್ತಾರೆ, ಏನು ತೊಂದರೆ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಅಕ್ಕಪಕ್ಕ ಕಾಲುವೆಗಳಂತಂದರೆ ಇಡೀ 106 ವರ್ಷ ಹೋಗೋದು ರಾಜಕಾಲುವೆ ದೊಡ್ಡದಾಗಿ 8 ರಿಂದ 10 ಅಡಿ ರಾಜಕಾಲುವೆನ ಅವರೆಲ್ಲ ಆ ಕಡೆ ಎಲ್ಲ ಮುಚ್ಕೊಂಬಿಟ್ಟು ಕಾಲುವೆನೇ ಇಲ್ಲಮ್ಮ ಅಂದರೆ ನೀರೆಲ್ಲಿ ಹೋಗ್ತದೆ? ಈಗ ಜಮೀನ್ದಾರರು ಈಗ ಇಡೀ ಏನಿತ್ತು ಹನುಮಂತಗೌಡರು ವಂಶ ಜಮೀನು ಪೂರ್ತಿ ಅವ್ರ ಜಮೀನಲ್ಲೇ ಕಾಲುವೆ ಇದ್ದಿದ್ದು, ಅಂದರೆ ಸರ್ಕಾರಿ ಕಾಲುವೆನೇ. ಹಿಂದೆ ಪೂರ್ತಿ ಕಾಲುವೆನೇ ಇಲ್ಲ, ಕಾಲುವೆ ಕಾಣ್ತಾ ಇಲ್ಲ, ಕಾಲುವೆನೇ ಇಲ್ಲ, ನೀರೆಲ್ಲಿ ಹೋಗೋದು? ಸ್ವಂತ ಜಮೀನುಗಳಿಗೆ ಪೂರ್ತಿ ಅಂತ ಹೇಳ್ಬಿಟ್ಟು ಈಗ 8 ಅಡಿ 10 ಅಡಿ ಕಾಲುವೆ ಇರೋದನ್ನು ಆ ಕಡೆನವ್ರು ಹಿಂಗೆ ಬರ್ತಾರೆ, ಈ ಕಡೆನವ್ರು ಹಿಂಗೆ ಬಂದವಾಗ ಕಾಲುವೆ ಮುಚ್ಚಿತ್ತು, ನೀರೆಲ್ಲಿ ಹೋಗ್ಬೇಕು? ಅದಕ್ಕೊಂದು ದಾರಿ ಬೇಕಲ್ವ, ನೀರು ಹೋಗಿ ದಾರಿ ಮಾಡಬೇಕಲ್ಲ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋರನ್ನ ಕೇಳಿದ್ದೀವಿ, ಇದೆಲ್ಲ ಮಾಡಿಸ್ಬೇಕು ಅಂತ ನಮ್ಮ ತಲೆಯಲ್ಲಿದೆ. ಈಗ ಇದೆಲ್ಲ ಇದು ಮಾಡಬೇಕು, ಎಲ್ಲ ಏನು ಅನುಕೂಲ ಇದೆ ಅದೆಲ್ಲ ಪೂರ್ತಿ ಮಾಡಬೇಕಂತ ನಾವು ಮಾಡಿರೋದು. ಅದ್ರಾಗ ಬಂದು ಇವರು ಹಿಂಗೆ ತೀಟ ಮಾಡೋಕ್ಕೆ ಬಂದರೆ ಏನಿಲ್ಲ, ನೀವೇ ನೋಡಿರಿ. ಈಗ ಅಲ್ಲಿ JCB ಕೀಳಕ್ಕೆ ಆಗ್ತದೆ, ಇದೇನು ಕ್ವೀಸ್ ಆಗ್ತದೆ, ಏನು ನೀವೇ ನೋಡಿರಿ. ಇಲ್ಲಿ ಏನು ಬೇಕಾದ್ದೆ, ಇಲ್ಲೇನು ಮೈಲಿಂಗ್ ಮಾಡ್ತಾರಾ ಹೇಳ್ರಿ? ಎಲ್ಲ ದಣಿಗಳು ಮೈಲಿಂಗ್ 300-400 ಕಿಲೋಮೀಟ್ರ್ ದೂರದಾಗ ಇದು ಕಲ್ಲು ಗುಟ್ಟುಗಳು ಈ ಇದು ಮಣ್ಣು ಹೊಡೆದು ಫಿಲಪ್ ಮಾಡಿ ಮಶಾಣ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಮಾಡೋರ್ಗೆ ಗೊತ್ತಾಗುತ್ತೆ. ಸುಮ್ಗೆ ಬಂದು ಹೇಳ್ಬಿಡೋರ್ಗೆ ಏನು ಗೊತ್ತಾಗ್ತದೆ? ಇಲ್ಲ, ನಾವು ರಿಕ್ವೆಸ್ಟ್ ಮಾಡಿ ಕೇಳೋದನ್ನು ಅವರು ಬಂದು ಇಲ್ಲಿ ಎತ್ತಾ ಇರೋದು. ಅವರಾಗಿ ಅವ್ರಿಗೇನು ಬೇಕು ಅಂತ ಅವ್ರು ಬರಲ್ಲ. ನಾವು ಮಶಾಣ ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡೋದನ್ನು ಅವರು ಅದಕ್ಕೆ ನಮ್ಮ ಹತ್ರಕ್ಕೆ ಬರೋರು. ಅದಕ್ಕೋಸ್ಕರ ಇಲ್ಲ ಹಿಂಗೆ ಎತ್ತರಿ ಅಂತ ಹೇಳ್ಬಿಟ್ಟು ನಾವು ಅವ್ರು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋ ಹೊರತು ಅವ್ರು ಬಂದೇನು ಇದು ಮಾಡಲ್ಲ. ಒತ್ತುವರಿ ಆಗಿದೆ. ಎಲ್ಲ ಮನೆ ಸರ್ವೆ ಮಾಡಿಸಿದ್ದೀನಿ, ಸರ್ವೆ ಮಾಡಿಸಿ ಸ್ಕೆಚ್ ಮಾಡಿದ್ದೀನಿ ನೋಡಿ. ನಿಮ್ಗೆ ಸರ್ವೆ ಕಾಪಿ ಸ್ಕೆಚ್ ಕಾಪಿ ಎಲ್ಲ ಕಳಿಸಿದ್ದೀನಿ, ಎಲ್ಲ ಸ್ಕೆಚ್ ಮಾಡಿಸಿದ್ದೀರಿ, ಕಲ್ಲುಗಳು ಹಾಕಿದಿರಿ. ಈಗಾಗಲೇ ಎಲ್ಲ ಕಲ್ಲುಗಳೆಲ್ಲ ನೀವು ವಿಡಿಯೋನು ಮಾಡಿದ್ದೀರಿ, ಎಲ್ಲ ಇದು ಮಾಡಿದ್ದೀರಿ. ಎಲ್ಲ 10 ಗುಂಟೆ 8 ಗುಂಟೆ 15 ಗುಂಟೆ ಅನುಭವದಾಗವ್ರೆ. ಅವೆಲ್ಲ ಬಿಡಿಸ್ಬೇಕಂತೆಲ್ಲ ಇದು ಮಾಡಿ ಕಾಂಪೌಂಡ್ ಮಾಡ್ತೀನಿ. ನೀರೋಗ ಅದರಲ್ಲಿ ಹಾಕ್ಕೊಂಡು ನೀರೋಗದ MLA ಸಾಹೇಬ್ರಿಗೆ ಮಾತಾಡಿ ನೀರೋಗದಲ್ಲಿ ಹಾಕ್ಕೊಂಡು ಒಂದು ಕಾಂಪೌಂಡ್ ಮಾಡಿ ಇಲ್ಲೊಂದು ಮಶಾಣ ಮುಂದೆ ಒಂದು ಆರ್ಚ್ ಮಾಡಬೇಕು, ಒಂದು ನೀರು ಟ್ಯಾಂಕ್ ಮಾಡಬೇಕು. ಈಗ ಇಲ್ಲಿ ಎಣ ಎತ್ಕೊಂಬಂದ ಕೈ ಕಾಲು ತೊಳೆಯೋಕ್ಕೆ ನೀರಿಲ್ಲ, ಅದಕ್ಕೊಂದು ಟ್ಯಾಂಕ್ ಮಾಡಬೇಕು. ಇದೆಲ್ಲ ಮಾಡಬೇಕಂತೇಳ್ಬಿಟ್ಟು ನಾವು ನಮ್ಮ ಊರು ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ರವಿಕುಮಾರು ಎಲ್ಲ ಮಾತಾಡ್ಕೊಂಡು ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಪರ್ಮಿಷನ್ ಏನು ಕೊಟ್ಟಿದ್ದೀರಿ ಅಂದರೆ ಗ್ರಾಮಸ್ಥರು ನಮಗೆ ಪರ್ಮಿಷನ್ ಕೇಳವ್ರೆ. ಅದಕ್ಕೆ ನಾವೇನು ಮಾಡಿದ್ದೀರಿ ಅಂತಂದರೆ ತೆರವುಗೊಳಿಸಿ ಮಣ್ಣು ಹೊಡೆದು ಮಠ ಮಾಡಿಕೊಡ್ಬೇಕು, ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ಹೇಳ್ಕೊಟ್ಟಿದ್ದೀರಿ ಪಂಚಾಯತಿನಿಗೆ. ಹೆಣ ಉಣ್ಣಕ್ಕಾಗಲ್ಲ, ಅದನ್ನ ಎತ್ತಿ ಕೆರೆ ಮಣ್ಣು ಹೊಡೆದು ಮಠ ಮಾಡಿಕೊಡ್ಬೇಕು. ಒಟ್ಟಾರೆ ಇಲ್ಲಿ ಕಲ್ಲು ಮುಳ್ಳುಗಳಿಂದ ಸ್ಮಶಾನಕ್ಕೆ ಬಾರದಂತಾಗಿರುವ ಜಾಗವನ್ನ ಕಾಜಿ ಹೊಸಹಳ್ಳಿ ಪಂಚಾಯಿತಿಯವರು ಅಭಿವೃದ್ಧಿಪಡಿಸಿ ಮಾದರಿ ಪಂಚಾಯಿತಿ ಮಾಡಲು ಹೊರಟಿದ್ದು, ಈ ಅಭಿವೃದ್ಧಿಯನ್ನ ಯಾರೇ ಮಾಡಲಿ ಬಿಟ್ಟುಕೊಡುತ್ತೇವೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಪರಮನಹಳ್ಳಿ ರವಿಕುಮಾರ್ ಅವರು ತಿಳಿಸಿದ್ದಾರೆ. ಪಂಚಾಯತಿ ಊರಿನ ಗ್ರಾಮಸ್ಥರು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಿ, ಗ್ರಾವಲ್ಲಾಗಿ ಹೆಣ ಉಣ್ಣಕ್ಕಾಗಲ್ಲ, ಗ್ರಾವಲ್ ತೆಗೆದು ಮಣ್ಣು ಹಾಕಿಸಿ ನಮ್ಗೆ ಸಮತಟ್ಟು ಮಾಡಿಕೊಡ್ರಿ ಅಂತ ಊರಿನವರು ಪಂಚಾಯತಿ ಕೊಟ್ಟಿದ್ದೀರಿ. ಪಂಚಾಯತಿಯವರು
ಅವ್ರು ಯಾರು ರೋಡ್ ಅವ್ರಿಗೆ ಹೇಳಿ ಅವರು ಗ್ರಾವಲ್ ತೆಗೆದು ಗ್ರಾವಲಾಗಿ ಹೆಣ ಉಣಕ್ಕಾಗಲ್ಲ ಅಂತ ಗ್ರಾವಲ್ ತೆಗೆದು ಕೆರೆ ಮಣ್ಣು ಹೊಡೆದು ಮಠ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಹೇಳಿ ಕೆಲಸ ಮಾಡಿಸ್ತಾವ್ರೆ. ಮಾರ್ಗದರ್ಶನ ಕೊಟ್ಟವ್ರೆ, ಗ್ರಾವಲ್ ತೆಗೀರಿ, ಗ್ರಾವಲ್ ತೆಗೆದು ಮಣ್ಣು ಹಾಕಿ ಮಠ ಮಾಡಿಕೊಡ್ಬೇಕು ಅಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಊರಿಗೆ ಅನುಕೂಲ ಮಾಡೋಕ್ಕೆ ಇದು ಮಾಡ್ತಾ ಇರೋದು. ಇನ್ನೇನು ಯಾರು ಇಲ್ಲಿ ಯಾರು ಎತ್ಕೊಂಡು ಹೋಗೋದಿಲ್ಲ, ಯಾರ್ದು ಅಲ್ಲ, ಇದು ಸರ್ಕಾರಿ ಜಾಗ, ಸರ್ಕಾರಿ ಮಶಾಣ, 3 ಎಕರೆ 24 ಗುಂಟೆ. ಗ್ರಾವಲ್ಲಾಗ ಉಣಕ್ಕಾಗಲ್ಲ ಹೆಣ. ನೀವೇ ನೋಡ್ರಿ, ಕಲ್ಲು ಕೀಳಕ್ ಆತಲ್ಲ, ಕಲ್ಲಾಗ ಹೆಣ ಉಣಕ್ಕಾಗ್ತದ. ಈಗ ಅಲ್ಲಿ ಯಾರು ಬೇಕಾದ್ರೂ ಊರವರು ಎಲ್ಲಾರ್ಗೂ ಸೇರಿದ್ದು ಇಡೀ ಯಾರು ಬೇಕಾದ್ರೂ ಊರಿನ ಗ್ರಾಮಸ್ಥರು ಯಾರು ಬೇಕಾದ್ರೂ ಬಂದು ಅಭಿವೃದ್ಧಿ ಮಾಡ್ಲಿ ಯಾರೇನು ಯಾರಿಗೂ ಅಡ್ಡ ಇಲ್ಲ. ಇಲ್ಲಿ ಸರ್ಕಾರಿ ಜಾಗ, ಊರವ್ರು ಯಾರು ಬೇಕಾದ್ರೂ ಬಂದು ಅಭಿವೃದ್ಧಿ ಮಾಡಲಿ, ಏನು ತೊಂದರೆ ಇಲ್ಲ. ನಂಬಿಕೆ ಮಾಡ್ಕೊಡೋದು ಅವ್ರೂ. ನೋಡ್ರಿ ಅಲ್ಲಿ ಇವಾಗ ಪಾಪ ದಲಿತರೆಲ್ಲ ಮ್ಯಾಲ್ಕು ಹಾಕ್ಕೊಂಡವ್ರೆ, ಈಗ ನಮ್ಮವ್ರಿಗೆಲ್ಲ ಕೆಳಗಡೆ ಕೆರೆಗೆ ಹಾಕ್ತಾವ್ರೆ. ಈಗ ಅಷ್ಟು ಜಾಗ ಇಲ್ಲ ಅಲ್ಲಿ. ಇದನ್ನೇನು ಹಸ್ನು ಮಾಡಿ ಮಣ್ಣು ತೆಗೆದು ಕೆರೆ ಮಣ್ಣು ಹೊಡೆದು ಮಠ ಮಾಡಿಕೊಟ್ರೆ ಇಲ್ಲಿ ಹಾಕ್ಯಂಬೋದು ಮುಂದಿನ ದಿನಗಳಾಗ ಅಷ್ಟೇ. ಇನ್ನೇನು ಇಲ್ಲಿ ಯಾರು ಏನು ಮಾಡೋದಿಲ್ಲ. ಯಾರು ಬೇಕಾದ್ರೂ ಅಭಿವೃದ್ಧಿ ಮಾಡಿಕೊಡೋದು ಮಾಡಲಿ, ತೊಂದರೆ ಇಲ್ಲ. ಊರು 100 ಮನೆ ಅವರೇ, ಯಾರು ಬೇಕಾದ್ರೂ ಬಂದು ಮಾಡಲಿ. ಯಾರು ಪಂಚಾಯತಿಯವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ನಮ್ಮ ಶಾಸಕರು ಅಭಿವೃದ್ಧಿ ಮಾಡೋಕೆ ಡೈರೆಕ್ಷನ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೂ ಯಾರಾದರೂ ಮಾಡಂಗಿದ್ರೆ ಮಾಡಲಿ, ತೊಂದರೆ ಇಲ್ಲ. ಯಾರು ಏನು ಅಡ್ಡ ಇಲ್ಲ. ಇಲ್ಲಿ ಸರ್ಕಾರಿ ಮಶಾಣ ಇದು.